ಹಾಯ್ ಹಲೋ ನಮಸ್ತೆ ಶ್ರೀ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಕರ್ನಾಟಕ ಸರ್ಕಾರವು 2025ರಲ್ಲಿ ಕಂದಾಯ ಇಲಾಖೆ ಅಂದರೆ ರೆವೆನ್ಯೂ ಡಿಪಾರ್ಟ್ಮೆಂಟ್ ಕರ್ನಾಟಕ ಇದರಲ್ಲಿ 500 ಗ್ರಾಮ ಲೆಕ್ಕಿಗ ವಿಲೇಜ್ ಅಕೌಂಟ್ಗಳ ಹುದ್ದೆಗಳನ್ನು ಭರ್ತಿ ಮಾಡಲು ಏನು ಒಂದು ಅಧಿಕೃತ ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದೆ. ಅದರದ್ದು ಕಂಪ್ಲೀಟ್ ಇನ್ಫಾರ್ಮೇಷನ್ನ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಸೊ ಯಾರು ಇನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೂ ಈ ವಿಡಿಯೋನ ಕೊನೆ ತನಕ ನೋಡಿ. ಕಂದಾಯ ಇಲಾಖೆಯಲ್ಲಿ ಖಾಲಿರುವ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಲ್ಲಿ 2025-26ನೇ ಸಾಲಿನಲ್ಲಿ 500 ಗ್ರಾಮ ಆಡಳಿತ ಅಧಿಕಾರಿಗಳ ಹುದ್ದೆಗಳನ್ನು ನೇರ ನೇಮಕಾತಿ ಮಾಡಲು ಭರ್ತಿ ಮಾಡಲು ಆರ್ಥಿಕ ಇಲಾಖೆಯು ಸಹಮತಿಯನ್ನು ನೀಡಿರುತ್ತದೆ. ಸೊ ಆದ್ದರಿಂದ ನೇಮಕಾತಿ ಪ್ರಕ್ರಿಯೆ ಕೈಗೊಳ್ಳಲು ಗ್ರಾಮ ಆಡಳಿತ ಅಧಿಕಾರಿ ವೃಂದಕ್ಕೆ ಸಂಬಂಧಿಸಿದಂತೆ ಜಿಲ್ಲಾವಾರು ಮಾಹಿತಿಗಳನ್ನು 7/1/2026 ಒಳಗೆ ಸರ್ಕಾರಕ್ಕೆ ಸಲ್ಲಿಸುವಂತೆ ಆದೇಶವನ್ನು ನೀಡಲಾಗಿದೆ. ಇದರದ್ದು ಡೀಟೇಲ್ಡ್ ಇನ್ಫಾರ್ಮೇಶನ್ ಕೊಡ್ತೀನಿ ನಾನು, ನೀವು ಚೆಕ್ ಮಾಡ್ಬೋದು. ಕಂದಾಯ ಇಲಾಖೆಯಲ್ಲಿ ಟೋಟಲ್ 1500 ಗ್ರಾಮ ಆಡಳಿತ ಅಧಿಕಾರಿಗಳನ್ನು ನೇಮಕ ಮಾಡಲು ಆರ್ಥಿಕ ಇಲಾಖೆ ಲಾಸ್ಟ್ ಇಯರ್ ಸಹಮತಿಯನ್ನು ನೀಡಿದ್ದು, ಈ ಪೈಕಿ 1000 ಹುದ್ದೆಗಳು 2024-25ನೇ ಸಾಲಿನಲ್ಲಿ ನೇಮಕಾತಿ ಮಾಡಿಕೊಳ್ಳಲಾಗಿರುತ್ತದೆ ಆಲ್ರೆಡಿ. 24-25ನೇ ಸಾಲಿನಲ್ಲಿ 1500 ಗ್ರಾಮ ಆಡಳಿತ ಅಧಿಕಾರಿಗಳು ಅಂದರೆ ವಿಲೇಜ್ ಅಕೌಂಟೆಂಟ್ನ ನೇಮಕಾತಿ ಮಾಡಲು ಸಹಮತಿಯನ್ನು ನೀಡಿರುತ್ತಾರೆ. ಅದರಲ್ಲಿ 1000 ಹುದ್ದೆಗಳನ್ನು ಆಲ್ರೆಡಿ ಭರ್ತಿ ಮಾಡಿರುತ್ತಾರೆ. ಇನ್ನುಳಿದ 500 ಹುದ್ದೆಗಳ ನೇಮಕಾತಿಗೆ ಈ ವರ್ಷ ಅಂದರೆ 2025-26ರಲ್ಲಿ 500 ಹುದ್ದೆಗಳ ನೇಮಕಾತಿಗೆ ಭರ್ತಿಯನ್ನು ಮಾಡಿಕೊಳ್ಳಲು ಅಧಿಸೂಚನೆಯನ್ನು ಹೊರಡಿಸುವಂಥದ್ದು. ಇದು ಬಂದ್ಬಿಟ್ಟು ಡೀಟೇಲ್ಡ್ ಇನ್ಫಾರ್ಮೇಶನು. ನೆಕ್ಸ್ಟ್ ಸಂಸ್ಥೆಯ ವಿವರಗಳನ್ನು ನೋಡೋದಾದ್ರೆ ಸಂಸ್ಥೆಯ ಹೆಸರು ಬಂದು ಕರ್ನಾಟಕ ಕಂದಾಯ ಇಲಾಖೆ ಅಂದರೆ ರೆವೆನ್ಯೂ ಡಿಪಾರ್ಟ್ಮೆಂಟ್ ಆಫ್ ಕರ್ನಾಟಕ. ಹುದ್ದೆಗಳ ಹೆಸರು ಗ್ರಾಮ ಲೆಕ್ಕಿಗ ಅಂದರೆ ವಿಲೇಜ್ ಅಕೌಂಟೆಂಟ್, ಮತ್ತೆ ಪ್ರಥಮ ದರ್ಜೆ ಸಹಾಯಕ ಮತ್ತೆ ದ್ವಿತೀಯ ದರ್ಜೆ ಸಹಾಯಕ FDA ಮತ್ತೆ SDA. ಒಟ್ಟು ಹುದ್ದೆಗಳ ಸಂಖ್ಯೆ ಬಂದು 500 ಹುದ್ದೆಗಳು ಖಾಲಿ ಇರುವಂಥದ್ದು. ಉದ್ಯೋಗ ಸ್ಥಳ ಕರ್ನಾಟಕ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಉದ್ಯೋಗ ಸ್ಥಳ ಇರುತ್ತದೆ. ವೇತನ ಶ್ರೇಣಿ ಬಂದ್ಬಿಟ್ಟು 34,100ರಿಂದ 83,700ವರೆಗೆ ಪ್ರತಿ ತಿಂಗಳು ಇರುತ್ತದೆ. ಉದ್ಯೋಗದ ಪ್ರಕಾರ ಸರ್ಕಾರಿ ಹುದ್ದೆಗಳಾಗಿರುತ್ತವೆ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವಂಥದ್ದು. ಹಾಗೂ ಇವರ ಅಧಿಕೃತ ವೆಬ್ಸೈಟ್ ಬಂದು karnataka.government.in karnataka.gov.in. ಇದು ಬಂದ್ಬಿಟ್ಟು ಅಧಿಕೃತ ವೆಬ್ಸೈಟ್ ಆಗಿರುತ್ತದೆ. ಇನ್ನು ಶೈಕ್ಷಣಿಕ ಅರ್ಹತೆ ಬಗ್ಗೆ ನೋಡೋದಾದ್ರೆ ಈ ಒಂದು ಅರ್ಜಿಯನ್ನು ಸಲ್ಲಿಸಲು 10th ಪಾಸ್ 12th ಪಾಸ್ ಅಥವಾ ಪದವಿ ಅಥವಾ BCom ಅಂದರೆ ಪದವಿ ಯಾವುದೇ ಮಾನ್ಯತೆ ಪಡೆದ ಮಂಡಳಿಯಿಂದ ಅಥವಾ ವಿಶ್ವವಿದ್ಯಾಲಯದಿಂದ ಪ್ರಮಾಣ ಪತ್ರವು ಕಡ್ಡಾಯ ಆಗಿರುತ್ತದೆ. ಹಾಗೂ ಈ ಅರ್ಹತೆಯೊಂದಿಗೆ ಅಭ್ಯರ್ಥಿಗಳು ಗ್ರಾಮೀಣ ಪ್ರದೇಶದಲ್ಲಿ ಸರ್ಕಾರಿ ಕಾರ್ಯನಿರ್ವಹಣೆಗೆ ಸಿದ್ಧರಾಗಿರಬೇಕಾಗುತ್ತದೆ. ಮತ್ತೆ ಅರ್ಥಶಾಸ್ತ್ರ, ವಾಣಿಜ್ಯ ಹಾಗೂ ಸಾರ್ವಜನಿಕ ಆಡಳಿತ ವಿಷಯದಲ್ಲಿ ಪದವಿ ಹೊಂದುವವರಿಗೆ ಮೊದಲ ಆದ್ಯತೆಯನ್ನು ನೀಡಲಾಗುತ್ತದೆ. ಇದಿಷ್ಟು ಬಂದ್ಬಿಟ್ಟು ಶೈಕ್ಷಣಿಕ ಅರ್ಹತೆ ಎಜುಕೇಶನಲ್ ಕ್ವಾಲಿಫಿಕೇಶನ್ ಡೀಟೇಲ್ಸ್. ಇನ್ನು ಏಜ್ ಲಿಮಿಟ್ ಬಗ್ಗೆ ನೋಡೋದಾದ್ರೆ ವಯಸ್ಸಿನ ವಯೋಮಿತಿ ಬಗ್ಗೆ ನೋಡೋದಾದ್ರೆ ಸಾಮಾನ್ಯ ವರ್ಗದವರಿಗೆ ಕನಿಷ್ಠ 18 ವರ್ಷದಿಂದ 38 ವರ್ಷದ ತನಕ ಇರುತ್ತದೆ. 2A 2B 3A 3B ಅವರಿಗೆ 18 ವರ್ಷದಿಂದ 41 ವರ್ಷದ ತನಕ ಇರುತ್ತದೆ. SC ST 18 ವರ್ಷದಿಂದ 43 ವರ್ಷದವರೆಗೆ ಇರುತ್ತದೆ. PWD ಅಭ್ಯರ್ಥಿಗಳಿಗೆ 18 ವರ್ಷದಿಂದ 48 ವರ್ಷಗಳ ತನಕ ವಯೋಮಿತಿ ಇರುತ್ತದೆ. ಹಾಗೂ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತದೆ. ಅದನ್ನ ನೀವು ಅಧಿಕೃತ ಅಧಿಸೂಚನೆಯಲ್ಲಿ ಚೆಕ್ ಮಾಡ್ಬೋದು. ಇನ್ನು ವೇತನ ಮತ್ತು ಇತರ ಸೌಲಭ್ಯಗಳ ಬಗ್ಗೆ ನೋಡೋದಾದ್ರೆ ಮೂಲ ವೇತನ ಅಪ್ರಾಕ್ಸಿಮೇಟ್ಲಿ 34,100ರಿಂದ 83,700 ತನಕ ಇರುತ್ತದೆ. ಮತ್ತೆ ಡಿಯರೆನ್ಸ್ ಅಲೋವೆನ್ಸ್ DA ಮಹಂಗಾಯಿ ಭತ್ಯೆ ಕೇಂದ್ರ ರಾಜ್ಯ ಸರ್ಕಾರದ ಸೂಚನೆಗಳಂತೆ ವಾರ್ಷಿಕ ಪರಿಷ್ಕರಣೆ ಇರುತ್ತದೆ. ಮತ್ತೆ ಹೌಸ್ ರೆಂಟ್ ಅಲೋವೆನ್ಸ್ ಬಂದು ರಾಜ್ಯ ಅಥವಾ ಗ್ರಾಮ ಸ್ಥಳ ಆಧಾರದ ಮೇಲೆ ಮನೆ ಬಾಡಿಗೆ ಭತ್ಯೆಯನ್ನು ಮಾಡಿಕೊಳ್ಳಲಾಗುತ್ತದೆ. ಟ್ರಾನ್ಸ್ಪೋರ್ಟೇಷನ್ ಅಲೋವೆನ್ಸ್ ಕೂಡ ಇರುತ್ತದೆ. ಅಗತ್ಯ ಯಾತ್ರಾ ಅಂದರೆ ಟ್ರಾನ್ಸ್ಪೋರ್ಟೇಷನ್ ವೆಚ್ಚವನ್ನು ಕೂಡ ಪೂರೈಸಲಾಗುತ್ತದೆ. ಮತ್ತೆ ಪೆನ್ಷನ್ ಮತ್ತೆ ಪ್ರೊವೈಡೆಡ್ ಫಂಡ್ ಕೂಡ PF ಕೂಡ ಇರುತ್ತದೆ.
ಇನ್ನು ಸರ್ಕಾರಿ ಸೌಲಭ್ಯಗಳು ನೋಡೋದಾದ್ರೆ ವೈದ್ಯಕೀಯ ರಿಯಾಯಿತಿ ಇರುತ್ತದೆ, ಸಾರ್ವಜನಿಕ ಸರ್ಕಾರಿ ಹಾಲಿಡೇಸ್ ಇರುತ್ತದೆ, ಲಭ್ಯವಿರುವ ಸರ್ಕಾರಿ ಬಿಂದುಗಳು. ಇನ್ನು ಪ್ರತಿಷ್ಠೆ ಬಗ್ಗೆ ನೋಡೋದಾದ್ರೆ ಗ್ರಾಮ ಲೆಕ್ಕಿಗ ಹುದ್ದೆ ಸರ್ಕಾರಿ ಅಧಿಕಾರಿಗಳಲ್ಲಿಯೇ ಗೌರವ ಪಡೆದ ಸ್ಥಾನ ಆಗಿರುತ್ತದೆ. ಸೊ ಗ್ರಾಮೀಣ ಆಡಳಿತ ಮತ್ತು ಹಣಕಾಸು ನಿರ್ವಹಣೆಯಲ್ಲಿ ಪ್ರಮುಖ ಪಾತ್ರವನ್ನು ಹೊಂದಿರುತ್ತದೆ. ಮತ್ತೆ ಕಡತ ನಿರ್ವಹಣೆ, ಗ್ರಾಮ ಲೆಕ್ಕಿಗರು ತಾಲೂಕು ಮತ್ತು ಗ್ರಾಮ ಮಟ್ಟದಲ್ಲಿ ತೆರಿಗೆ, ಭೂಸ್ವಾಮಿ ದಾಖಲೆ, ಹೂಡಿಕೆ ಮತ್ತು ಲೆಕ್ಕಪತ್ರಗಳನ್ನು ನಿರ್ವಹಣೆ ಮಾಡುತ್ತಾರೆ. ಮತ್ತೆ ಸ್ಥಿರ ಉದ್ಯೋಗದ ಬಗ್ಗೆ ನೋಡೋದಾದ್ರೆ ಈ ಹುದ್ದೆ ಶಾಶ್ವತವಾದ ಸರ್ಕಾರಿ ಉದ್ಯೋಗ ಆಗಿರುತ್ತದೆ. ಸ್ಥಳಾಂತರ ಸಾಧ್ಯತೆ ಕಡಿಮೆ ಇರುತ್ತದೆ ಹಾಗೂ ಸ್ಥಳೀಯ ಸಮುದಾಯದ ಅಭಿವೃದ್ಧಿಗೆ ನೇರವಾಗಿ ಸಂಬಂಧ ಇರುತ್ತದೆ. ಸೊ ಇದಿಷ್ಟು ಬಂದ್ಬಿಟ್ಟು ಬೆನಿಫಿಟ್ಸ್ ಏನಿದೆ ಮತ್ತೆ ವೇತನ ಎಷ್ಟಿದೆ ಅನ್ನೋದರ ಮಾಹಿತಿ. ಇನ್ನು ಅರ್ಜಿ ಶುಲ್ಕದ ಬಗ್ಗೆ ನೋಡೋದಾದ್ರೆ ಸಾಮಾನ್ಯರಿಗೆ 200 ರೂಪೀಸ್ ಅರ್ಜಿ ಶುಲ್ಕ ಇರುತ್ತದೆ. SC ST PWT ಅಭ್ಯರ್ಥಿಗಳಿಗೆ 100 ರೂಪೀಸ್ ಅಂದರೆ 100 ರೂಪೀಸ್ ಅರ್ಜಿ ಶುಲ್ಕ ಇರುತ್ತದೆ. ಮಹಿಳಾ ಅಭ್ಯರ್ಥಿಗಳಿಗೆ ಕೆಲವು ಹುದ್ದೆಗಳ ರೀತಿಯಲ್ಲಿ ವಿನಾಯಿತಿ ಇರುತ್ತದೆ. ಸೊ ಇದಿಷ್ಟು ಆನ್ಲೈನ್ ಮೂಲಕ ಪಾವತಿ ಮಾಡುವಂಥದ್ದು. ಇನ್ನು ಆಯ್ಕೆಯ ಪ್ರಕ್ರಿಯೆ ನೋಡೋದಾದ್ರೆ ಸೊ ಅರ್ಜಿಯನ್ನು ಸಲ್ಲಿಸಿದ ನಂತರ ಅಧಿಕೃತ ಅಧಿಕಾರಿಗಳು ನಿಮ್ಮದು ಅರ್ಹತೆ, ವಯೋಮಿತಿ, ಶೈಕ್ಷಣಿಕ ಪ್ರಮಾಣ ಪತ್ರ ಹಾಗೂ ಇತರ ದಾಖಲೆಗಳನ್ನು ಪರೀಕ್ಷಿಸುತ್ತಾರೆ. ಲಿಖಿತ ಪರೀಕ್ಷೆಯು ಇರುತ್ತದೆ. ಅಂದರೆ ಕರ್ನಾಟಕ ಸರ್ಕಾರದ ಗ್ರಾಮ ಲೆಕ್ಕಿಗ ಪರೀಕ್ಷೆ ಸಾಮಾನ್ಯವಾಗಿ ಲೆಕ್ಕಪತ್ರ, ಗಣಿತ, ಸಾಮಾನ್ಯ ಜ್ಞಾನ, ಕರ್ನಾಟಕ ರಾಜ್ಯ ಸಂಬಂಧಿತ ಪ್ರಶ್ನೆಗಳನ್ನು ಒಳಗೊಂಡಿರುತ್ತದೆ. ಪರೀಕ್ಷೆ 100% ಮೆರಿಟ್ ಆಧಾರಿತದ ಮೇಲೆ ಇರುತ್ತದೆ ಹಾಗೂ ಸಂದರ್ಶನ ಇಂಟರ್ವ್ಯೂ ಇರುತ್ತೆ, ಮತ್ತೆ ವೆರಿಫಿಕೇಶನ್ ಇರುತ್ತೆ, ಶಾರೀರಿಕ ಪರಿಶೀಲನೆ ಇರುತ್ತೆ, ವೈಯಕ್ತಿಕ ಸಂದರ್ಶನ ಇರುತ್ತೆ. ಇದರಲ್ಲಿ ಕೆಲವು ಹಂತಗಳಲ್ಲಿ ದಾಖಲೆ ಪರಿಶೀಲನೆ ಮತ್ತು ವ್ಯಕ್ತಿತ್ವದ ಸಂದರ್ಶನ ನಡೆಸಬಹುದು. ಗ್ರಾಮೀಣ ಸ್ಥಳೀಯ ಭಾಷಾ ಅರಿವು, ಲೆಕ್ಕ ನಿರ್ವಹಣಾ ಕೌಶಲ್ಯಗಳನ್ನು ಕೂಡ ಪರಿಗಣಿಸಲಾಗುತ್ತದೆ. ಇನ್ನು ದಾಖಲೆ ಪರೀಕ್ಷೆ ನೋಡೋದಾದ್ರೆ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತದೆ. ಇದರಲ್ಲಿ ಶೈಕ್ಷಣಿಕ ಪ್ರಮಾಣ ಪತ್ರಗಳು, ಜನನ ಪ್ರಮಾಣ ಪತ್ರ, ಮೀಸಲಾತಿ ದಾಖಲೆಗಳು, ಅಧಿಕೃತ ID ಪ್ರೂಫ್ಗಳನ್ನು ಪರಿಶೀಲನೆ ಮಾಡಲಾಗುತ್ತದೆ. ಇನ್ನು ಅಂತಿಮ ಆಯ್ಕೆ ಅಂದರೆ ಫೈನಲ್ ಸೆಲೆಕ್ಷನ್ ಬಗ್ಗೆ ನೋಡೋದಾದ್ರೆ ಈ ಎಲ್ಲ ಹಂತಗಳನ್ನು ಪೂರೈಸಿದ ನಂತರ ಅತಿ ಉತ್ತಮ ಮೆರಿಟ್ ಮತ್ತು ದಾಖಲೆ ಪರಿಶೀಲನೆಗಾಗಿ ಅರ್ಹ ಅಭ್ಯರ್ಥಿಗಳನ್ನು ನೇಮಕಾತಿ ಮಾಡಿಕೊಳ್ಳಲಾಗುತ್ತದೆ ಮತ್ತೆ ಅಧಿಕೃತ ನೇಮಕಾತಿ ಪತ್ರವನ್ನು ನೀಡಲಾಗುತ್ತದೆ. ಹಂತ 1 ನೋಡೋದಾದ್ರೆ ಲಿಖಿತ ಪರೀಕ್ಷೆ. ಸೊ ಪರೀಕ್ಷೆಯಲ್ಲಿ 2 ಪ್ರಶ್ನೆ ಪತ್ರಿಕೆಗಳು ಇರುತ್ತವೆ. ಪತ್ರಿಕೆ 1 ಪತ್ರಿಕೆ 1ರಲ್ಲಿ ಸಾಮಾನ್ಯ ಜ್ಞಾನ, ಗಣಿತ, ಕರ್ನಾಟಕದ ಇತಿಹಾಸ ಮತ್ತು ಭೂಗೋಳ ಇರುತ್ತದೆ. ಪತ್ರಿಕೆ 2ರಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಪ್ರಬಂಧ ಬರವಣಿಗೆ ಮತ್ತೆ ಭಾಷಾ ಸಾಮರ್ಥ್ಯ ಪರೀಕ್ಷೆ ಇರುತ್ತದೆ. ಪ್ರತಿಯೊಂದು ಪತ್ರಿಕೆಯು 100 ಅಂಕಗಳಾಗಿರುತ್ತದೆ. 100 ಅಂಕಗಳ ಕ್ವಶನ್ಸ್ ಇರುತ್ತದೆ ಮತ್ತೆ ನೆಗೆಟಿವ್ ಮಾರ್ಕಿಂಗ್ ಕೂಡ ಇರುತ್ತದೆ. ಇನ್ನು ಹಂತ 2ರಲ್ಲಿ ದಾಖಲೆಗಳ ಪರಿಶೀಲನೆ ಅಂದರೆ ಪರೀಕ್ಷೆಯಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳ ಪ್ರಮಾಣ ಪತ್ರಗಳು, SSLC, PUC, ಡಿಗ್ರಿ, ಕಾಸ್ಟ್ ಸರ್ಟಿಫಿಕೇಟ್, ಡೇಟ್ ಆಫ್ ಬರ್ತ್, ID ಪ್ರೂಫ್ ಇತ್ಯಾದಿಗಳನ್ನು ಪರಿಶೀಲನೆ ಮಾಡಲಾಗುತ್ತದೆ. ಇನ್ನು 3ನೇ ಹಂತ ನೋಡೋದಾದ್ರೆ ಅಂತಿಮ ಪಟ್ಟಿಯ ಪ್ರಕಟಣೆ ಅಂದರೆ ಲಿಖಿತ ಪರೀಕ್ಷೆ ಮತ್ತು ದಾಖಲೆ ಪರಿಶೀಲನೆಯ ಅಂಕಗಳ ಆಧಾರದ ಮೇಲೆ ಅಂತಿಮ ಆಯ್ಕೆ ಪಟ್ಟಿಯನ್ನು ಪ್ರಕಟಣೆ ಮಾಡಲಾಗುತ್ತದೆ. ಸೊ ಇದಿಷ್ಟು ಪ್ರೊಸೀಜರು. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಈ ಒಂದು ಪೋಸ್ಟ್ಗೆ ಅರ್ಜಿಯನ್ನು ಹೇಗೆ ಸಲ್ಲಿಸೋದು ಅಂತ ತಿಳಿಸಿಕೊಡ್ತಾರೆ.